ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ತುಂಬ ಜನ ಸ್ಟೂಡೆಂಟ್ಸಿಗೆ ಈಗ ಎಕ್ಸಾಮ್ 2 ಅಂದರೆ ಕೆಲವರಿಗೆ ಫೇಲ್ ಆಗಿರೋರಿಗೆ ಮೇಯ್ನಾಗಿ ಈ ವಿಡಿಯೋಸ್, ಯಾಕೆಂದರೆ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಎಕ್ಸಾಮ್ ಬರೀತಾ ಇರೋರು, ಸೆಕೆಂಡ್ ಎಕ್ಸಾಮ್ ಬರೀತಾ ಇರೋರಿಗೆ ಈ ವಿಡಿಯೋಸ್ ಅವಶ್ಯಕತೆ ಇಲ್ಲ. ಫೇಲ್ ಆಗಿರೋರಿಗೆ ತುಂಬ ಜನ ಸ್ಟೂಡೆಂಟ್ಸ್ಗಳು ಡಿಮ್ಯಾಂಡ್ ಮಾಡ್ತಾಯಿದ್ರು, ಸರ್ ಎಕ್ಸಾಮ್ 2 ಹತ್ರ ಬರ್ತಾ ಇದೆ, ನಮಗೆ ಎಕ್ಸಾಮ್ 2 ರಿಲೇಟೆಡ್ ವೀಡಿಯೋಸ್ ಮಾಡಿ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಎಲ್ಲ ಕಂಟೆಂಟ್, ಎಲ್ಲ ಸಬ್ಜೆಕ್ಟ್ಸಿಗೂ ಕಂಟೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇಷ್ಟರ ಕಡೆ ಗಮನ ಕೊಟ್ಟರೆ ಸಾಕು, ನೀವು ಖಂಡಿತ ಎಕ್ಸಾಮಲ್ಲಿ ಪಾಸ್ ಆಗೋದಲ್ಲ, ಒಳ್ಳೆ ಸ್ಕೋರೇ ಮಾಡ್ತೀರಾ. ಓಕೆ, 30-40 ಮಾರ್ಕ್ಸ್ನೇ ತೊಗೊತೀರಾ, ಏನೂ ತೊಂದರೆ ಇಲ್ಲ, ಅದರಲ್ಲಿ ಯಾವುದೇ ಥರದ್ದು ಡೌಟ್ ಇಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ. ಸೊ ಏನು ಓದಬೇಕು, ಯಾವ ಸಬ್ಜೆಕ್ಟಲ್ಲಿ ಏನು ಓದಬೇಕು, ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್. ಸೊ 6 ಸಬ್ಜೆಕ್ಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಫಾಲೋ ಮಾಡಿದ್ರೆ ನಾನು ಆವಾಗಲೇ ಹೇಳ್ದಂಗೆ 30-40 ಮಾರ್ಕ್ಸ್ ಪಕ್ಕ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಯಾಕೆ ಅಂತ ಅಂದರೆ ಇದು ಒಂದು ವಿಡಿಯೋ ನಿಮ್ಮ ಲೈಫ್ ಸೇವರ್. ಇದು ಒಂದು ವಿಡಿಯೋ ನಿಮ್ಮ ಲೈಫ್ ಸೇವರ್ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಬೇಕಾಗಿರೋ ಅಂಥ ಎಕ್ಸಾಮ್ ಸ್ಟ್ರಾಟಜಿ, ಏನು ಓದಬೇಕು, ಎಷ್ಟು ಓದಬೇಕು, ಹೆಂಗೆ ಎಕ್ಸಾಮ್ ಬರೀಬೇಕು ಅನ್ನೋ ಸಿಂಪಲ್ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಕ್ಸಾಮ್ 1ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಬೇರೆ, ಈಗ ಸಪ್ಲಿಮೆಂಟರಿ ಎಕ್ಸಾಮ್ 2 ಹತ್ರ ಬರ್ತಾ ಇದೆ. ಸೊ ಅದರದ್ದು ಟೈಮ್ ಟೇಬಲ್ ಏನು? ಸೊ ಪಾಸಿಂಗ್ ದ ಕರ್ನಾಟಕ ಎಕ್ಸಾಮ್ 2 is entirely achievable because the exam follows very predictable pattern. ಯಾಕೆಂದರೆ ಒಂದು ಪ್ರಿಡಿಕ್ಟ್, ಈಗ ಎಕ್ಸಾಮ್ 1 ಆದಮೇಲೆ ಎಕ್ಸಾಮ್ 2ದು ಒಂದು ಪ್ರಿಡಿಕ್ಟ್ ಮಾಡ್ಬೋದು ಪ್ಯಾಟ್ರನ್ನ. ಸೊ ಸಿನ್ಸ್ you are focusing on clearing specific subjects, your strategy should shift from learning everything to securing passing marks. ಸೊ ನೀವು ಜಸ್ಟ್ ಸಬ್ಜೆಕ್ಟ್ನ ಪಾಸ್ ಮಾಡ್ಕೊಬೇಕು, ಒಂದು 30-40 ಮಾರ್ಕ್ಸ್ ತೆಕ್ಕೊಂಡು ಪಾಸ್ ಆಗಿ ಫಸ್ಟ್ PUCಗೆ ಹೋಗಬೇಕು ಅನ್ನೋರಿಗೆ ಈ ವಿಡಿಯೋ. ಸೊ ನೀವು ನೋಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾಕೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟಲ್ಲಿ ಲೈಫ್ ಸೇವರ್ ವಿಡಿಯೋ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆಂದರೆ ನೀವು ಇಷ್ಟು ದಿನ ಎಲ್ಲದನ್ನೂ ಓದಬೇಕು ಅನ್ಕೊಂತ ಇದ್ರಿ, ಬಟ್ ಇವಾಗ ಅದಕ್ಕೆ ಟೈಮ್ ಇಲ್ಲ. ಓಕೆ, ಸೊ ಲರ್ನಿಂಗ್ ಎವ್ರಿಥಿಂಗ್ ಇಂದ ಸ್ಕೋರಿಂಗ್ ಪಾಸಿಂಗ್ ಮಾರ್ಕ್ಸ್ ತನಕ ನೀವು ಶಿಫ್ಟ್ ಆಗಿಬಿಡ್ಬೇಕು. ಲರ್ನಿಂಗ್ ಎವ್ರಿಥಿಂಗ್ ಬಿಟ್ಬಿಡ್ಬೇಕು, ಸ್ಕೋರಿಂಗ್ ಪಾಸಿಂಗ್ ಮಾರ್ಕ್ಸ್ ಆ ಕಡೆ ಗಮನ ಕೊಡಬೇಕು. ಓಕೆ, ದ ಕರ್ನಾಟಕ SSLC ಎಕ್ಸಾಮ್ 2 ಫಾರ್ 2026 is scheduled from May 18 to May 25. ಓಕೆ, 18ಇಂದ 25ನೇ ತಾರೀಕು ತನಕ ಮೇ ಅಲ್ಲಿ ನಿಮಗೆ ಎಕ್ಸಾಮ್ 2 ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ ನಡೀತಾ ಇದೆ. ಅದರದ್ದು ನಿಮಗೆ ಟೈಮಿಂಗ್ಸ್ ಏನು ಬಂದು 10:15 to 1:30 PM ಟೈಮಿಂಗ್ಸು. ಸೊ May 18th ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಕನ್ನಡ, ಬೇರೆ ಬೇರೆ ಲ್ಯಾಂಗ್ವೇಜ್ ಏನಿದೆ ಅದು. ಸೊ May 19th ಸೈನ್ಸ್ ಇದೆ ಅಥವಾ ಪೊಲಿಟಿಕಲ್ ಸೈನ್ಸ್. May 20th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಕನ್ನಡ. May 21 ಮ್ಯಾಥಮೆಟಿಕ್ಸ್, ಸೋಷಿಯಾಲಜಿ. ದೆನ್ May 22 ಥರ್ಡ್ ಲ್ಯಾಂಗ್ವೇಜ್. ದೆನ್ May 23 ಸೋಷಿಯಲ್ ಸೈನ್ಸ್. ಸೊ ಇದು ನಿಮ್ಮ ಟೈಮ್ ಟೇಬಲ್, ಎಕ್ಸಾಮ್ 2 ಅಥವಾ ಸಪ್ಲಿಮೆಂಟರಿ ಎಕ್ಸಾಮ್ದು ಟೈಮ್ ಟೇಬಲ್. ಓಕೆನಾ? ಈಗ ಪಾಸಿಂಗ್ ಕ್ರೈಟೀರಿಯಾ. ನೋ ದ ಪಾಸಿಂಗ್ ಕ್ರೈಟೀರಿಯಾ. ಓಕೆ, ಟು ಪಾಸ್ ಎ ಸಬ್ಜೆಕ್ಟ್ ಇನ್ ಎಕ್ಸಾಮ್ 2 ಯು ನೀಡ್ ಟು ಮೀಟ್ ದೀಸ್ ಮಿನಿಮಮ್. ಪರ್ ಸಬ್ಜೆಕ್ಟ್ ಯು ಮಸ್ಟ್ ಸ್ಕೋರ್ ಅಟ್ ಲೀಸ್ಟ್ 30% ಇನ್ ದ ಥಿಯರಿ ಎಕ್ಸಾಮ್ಸ್. ಓಕೆ, ಸೊ ಅಗ್ರಿಗೇಟ್ ಹೆಂಗೆ ಬರಬೇಕು ಅಂದರೆ, ಥಿಯರಿ ಎಕ್ಸಾಮಲ್ಲಿ ನೀವು ಎಕ್ಸಾಮ್ ಬರೀತಿರಲ್ಲ, ಅದರಲ್ಲಿ 30%. ಸೊ ಇದರಲ್ಲಿ ನಿಮಗೆ ಎರಡೂದು ಅಗ್ರಿಗೇಟ್, ಇಂಟರ್ನಲ್ಸ್ ಮತ್ತು ಥಿಯರಿ. ನೀವು ಎಕ್ಸಾಮ್ ಎರಡರದ್ದು ಬರೀತಿರಲ್ಲ, ನಿಮ್ಮ ಸ್ಕೂಲಲ್ಲಿ ಕೊಟ್ಟಿರೋ ಇಂಟರ್ನಲ್ ಮಾರ್ಕ್ಸು ಮತ್ತು ನೀವು ಬರೆಯೋ ಎಕ್ಸಾಮ್ ಥಿಯರಿ ಎಕ್ಸಾಮ್ಸು ಎರಡೂ ಸೇರಿಸಿ 33% ಅಂದರೆ 33 ಮಾರ್ಕ್ಸ್ ತಗೊಬೇಕು. ದೆನ್ ಟೋಟಲ್ ಮಾರ್ಕ್ಸ್ ಫಾರ್ ಮೋಸ್ಟ್ ಸಬ್ಜೆಕ್ಟ್ಸ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ದಿಸ್ ಮೀನ್ಸ್ ಸ್ಕೋರಿಂಗ್ ಅಟ್ ಲೀಸ್ಟ್ 24 out of 80 in the theory paper, assuming you have a decent internal marks. ನಾನು ಹೇಳಿದೆ ಜಸ್ಟ್ 13 ಮಾರ್ಕ್ಸ್ ತೆಗೆದ್ರು ಸಾಕಲ್ವಾ? ಸರಿ ಹೇಳಿದ್ದಾರೆ, ನಾನು ಥಿಯರಿ ಎಕ್ಸಾಮಲ್ಲಿ 13 ಮಾರ್ಕ್ಸ್ ತೆಗೆದು ಸಾಕು, ಯಾವುದೋ 1-2 ಚಾಪ್ಟರ್ ಓದ್ಕೊಂಡು ಹೋಗಿ ಬರೆದ್ಬಿಟ್ರೆ ಸಾಕು 13 ಮಾರ್ಕ್ಸ್ ಬರುತ್ತೆ. ನೋ, ನಿಮಗೆ ಥಿಯರಿ ಮತ್ತು ಇಂಟರ್ನಲ್ಸ್ ಸ್ಕೂಲಲ್ಲಿ ಕೊಟ್ಟಿರೋದು ಎರಡದು ಸೇರಿಸಿದ್ರೆ 33 ಬರಬೇಕು. ನಿಮಗೆ ಇಂಟರ್ನಲಲ್ಲಿ 20 out of 20 ಕೊಟ್ಟಿದ್ರೆ ಎಕ್ಸಾಮಲ್ಲಿ 13 ಮಾರ್ಕ್ಸ್ ತಗೊಂಡ್ರೆ ಸಾಕು. ಬಟ್ ನಿಮಗೆ ಇಂಟರ್ನಲಲ್ಲಿ 19 ಕೊಟ್ಟಿದ್ರೆ ಎಕ್ಸಾಮಲ್ಲಿ 14 ಮಾರ್ಕ್ಸ್ ತೆಗಿಬೇಕು. 18 ಕೊಟ್ಟಿದ್ರೆ ಎಕ್ಸಾಮಲ್ಲಿ 15 ಮಾರ್ಕ್ಸ್ ತೆಗಿಬೇಕು. ಆ ಥರ ಎರಡೂ ಸೇರಿಸಿ 33 ಮಾರ್ಕ್ಸ್ ಬರಬೇಕು. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಪಾಸಿಂಗ್ ಪ್ಯಾಕೇಜ್ ಸ್ಟ್ರಾಟಜಿ ಹೆಂಗೆ ಅಂದರೆ, ಎವ್ರಿ ಸಬ್ಜೆಕ್ಟ್ ಹ್ಯಾಸ್ ಫಿಕ್ಸ್ಡ್ ಕ್ವಶನ್ಸ್ ದಟ್ ಅಪಿಯರ್ ಎವ್ರಿ ಇಯರ್. ಪ್ರತಿ ಒಂದು ಸಬ್ಜೆಕ್ಟಲ್ಲೂ ಒಂದು ಫಿಕ್ಸೆಡ್ ಕ್ವಶನ್ಸ್ ಇದೆ, ಪ್ರತಿ ವರ್ಷ ಬಂದೇ ಬರುತ್ತೆ ಆ ಟಾಪಿಕ್ ಮೇಲೆ. ಸೊ ಫೋಕಸ್ 80% ಆಫ್ ಯುವರ್ ಎನರ್ಜಿ ಆನ್ ದೀಸ್ ಗ್ಯಾರಂಟಿಡ್ ಟಾಪಿಕ್ಸ್. ಎಲ್ಲ ಸಬ್ಜೆಕ್ಟಲ್ಲೂ ಗ್ಯಾರಂಟಿಡ್ ಟಾಪಿಕ್ಸ್ ಇದೆ.
ಓಕೆ, ಈ ಟಾಪಿಕ್ಕಿಂದ ಈ ಪ್ರತಿ ವರ್ಷ ಕ್ವಶನ್ ಬಂದೇ ಬರುತ್ತೆ ಅನ್ನೋದೊಂದು ಟಾಪಿಕ್ಸ್ ಇದೆ, ಅದ್ರ ಬಗ್ಗೆ ಗಮನ ಕೊಡಿ. ಯಾಕಂದರೆ ಎಲ್ಲಾದ್ರ ಕಡೆನೂ ಗಮನ ಕೊಟ್ಟು ನೀವು ಓದೋದಕ್ಕಾಗೋದಿಲ್ಲ. ಓಕೆ, ನಿಮ್ಮ ಗಮನ ಏನು ಬೇಕು, ಲರ್ನಿಂಗ್ ಎವ್ರಿಥಿಂಗ್ ಇಂದ ಸೆಕ್ಯೂರಿಂಗ್ ಪಾಸಿಂಗ್ ಮಾರ್ಕ್ಸ್ ಆ ಕಡೆ ಶಿಫ್ಟ್ ಆಗಬೇಕು. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಯಾವ್ಯಾವ ಟಾಪಿಕ್ ಅಂತ ಅಂದರೆ ನೋಡ್ಕೊಳ್ಳಿ. ಈಗ ನಿಮಗೆ ರೈಟ್ ಇಲ್ಲಿ ಕಾಣಿಸ್ತಾ ಇದೆಯಾ ಯಾವ ಟಾಪಿಕ್ ಅಂತ? ನಿಮಗೆ ಕಾಣಿಸ್ತಾ ಇಲ್ಲ ಅಂತ ನಾನು ಇದು ಮಾಡ್ತಾ ಇದ್ದೀನಿ, ಝೂಮ್ ಮಾಡ್ತಾ ಇದ್ದೀನಿ. ಸೊ ಗ್ಯಾರಂಟಿ ಟಾಪಿಕ್ ಫೋಕಸ್ ಆರ್ ಫಸ್ಟ್ ಮ್ಯಾಥಮೆಟಿಕ್ಸಲ್ಲಿ ಟ್ಯಾಂಜೆಂಟ್ ಸರ್ಕಲ್ ಬಗ್ಗೆ ಕ್ವಶನ್ಸ್, ಥಿಯರಮ್ಸ್, ಓಕೆ, ಥಿಯರಮ್ಸ್, ಸ್ಟ್ಯಾಟಿಸ್ಟಿಕ್ಸ್, ದೆನ್ ಲೀನಿಯರ್ ಇಕ್ವೇಷನ್ಸ್, ಗ್ರಾಫಿಕಲ್ ಮೆಥಡ್, ಇದು ಒಂದು ಗ್ಯಾರಂಟಿಡ್ ಟಾಪಿಕ್. ಓಕೆನಾ? ದೆನ್ ಸೈನ್ಸಲ್ಲಿ ಡಯಾಗ್ರಾಮ್ಸ್, ಹ್ಯೂಮನ್ ಐ, ಬ್ರೈನ್, ಹಾರ್ಟ್, ಡೈಜೆಸ್ಟಿವ್ ಸಿಸ್ಟಮ್, ದೆನ್ ಎಲೆಕ್ಟ್ರಿಕ್ ಮೋಟರ್, ಥಿಯರಿಲಿ ಮಾಡರ್ನ್ ಪೀರಿಯಡಿಕ್ ಟೇಬಲ್, ಟ್ರೆಂಡ್ಸ್, ಓಮ್ಸ್ ಲಾ, ರೇ ಡಯಾಗ್ರಾಮ್ ಫಾರ್ ಲೆನ್ಸಸ್, ಇದೆಲ್ಲ ಗ್ಯಾರಂಟಿಡ್ ಟಾಪಿಕ್. ಓಕೆನಾ? ನೆಕ್ಸ್ಟ್ ಸೋಷಿಯಲ್ ಸೈನ್ಸಲ್ಲಿ ಮ್ಯಾಪ್, ಹಿಸ್ಟ್ರಿಲಿ ಎರಾ ಆಫ್ ಗಾಂಧಿ, ಪೋಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ನಿಮಗೆ ಕಾರ್ನೆಟಿಕ್ ವಾರ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಸೋಷಿಯಲಲ್ಲಿ. ಓಕೆ, ವರ್ಲ್ಡ್ ವಾರ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ಬ್ಯಾಟಲ್ ಆಫ್ ಪ್ಲಾಝಿ, ಈ ಥರ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ, ಅದನ್ನು ಪ್ರಿಪೇರ್ ಆಗಿ. ಸೊ ಈಗ ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸೊ ಎಲ್ಲ ಟಾಪಿಕ್ಸ್ದು, ಎಲ್ಲ ಸಬ್ಜೆಕ್ಟ್ಸ್ದು. ಸೊ ಇದಕ್ಕೆ ಸ್ಪೆಷಲ್ ಆಗಿ ಸಪ್ರೇಟಾಗಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸಪ್ರೇಟಾಗಿ 3 ವೀಡಿಯೋಸ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಆ ವಿಡಿಯೋಸ್ಗಳು ಬರುತ್ತೆ. ಸೊ ಸಿಂಪಲ್ ಸಬ್ಜೆಕ್ಟ್ಸ್ ಸಪ್ರೇಟಾಗಿ ಯಾವ್ಯಾವ ಥರ ಓದಬೇಕು, ಏನೇನು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಓಕೆ, ಲ್ಯಾಂಗ್ವೇಜಸಲ್ಲಿ ಲೆಟರ್ ರೈಟಿಂಗ್ ಫಾರ್ಮ್ಯಾಟ್ಸು, ಗ್ರಾಮರ್ ಆ್ಯಂಡ್ 8 ಲೈನ್ ಪೊಯಮ್ಸ್, ಇದರಲ್ಲಿ ನಿಮಗೆ ಒಳ್ಳೆ ಸ್ಕೋರ್ ಆಗಿಬಿಡುತ್ತೆ. ಲೆಟರ್ ರೈಟಿಂಗ್, ಗ್ರಾಮರ್, ಪ್ಯಾಸೇಜ್ ರೈಟಿಂಗ್ ಮತ್ತು ಪೊಯಮ್ಸ್, ಇದರಲ್ಲೇ ಮಾರ್ಕ್ಸ್ ಆಗಿಬಿಡುತ್ತೆ ನಿಮಗೆ. ಸೊ ಯಾತಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಾ, ಯಾತಕ್ಕೆ ಫೇಲ್ ಆದರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆಗಿದ್ದಾಯಿತು, ಈಗ ಮುಂದೆ ನೀವು ಪಾಸ್ ಆಗಬೇಕು, ಫಸ್ಟ್ PUCಗೆ ಹೋಗಬೇಕು, ಒಂದು ವರ್ಷನ ಹಾಳು ಮಾಡ್ಕೊಬಾರ್ದು. ಆಲ್ರೆಡಿ ಬುದ್ಧಿ ಕಲ್ತಿದ್ದೀರಾ, ಟೈಮ್ ವೇಸ್ಟ್ ಮಾಡಿ ನೀವು ಫೇಲ್ ಆಗಿರೋದನ್ನು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದೆನ್ ಯೂಸ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ರೂಲ್. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಥವಾ ಪ್ರೀವಿಯಸ್ ಎಕ್ಸಾಮ್ ಯಾವುದು ಮಾರ್ಚಲ್ಲಿ ಆಯ್ತಲ್ಲ, ನೀವು ಬರೆದ್ರಲ್ಲ, ಫೇಲ್ ಆದ್ರಲ್ಲ, ಆ ಎಕ್ಸಾಮ್ ಪೇಪರ್ನ ಇಟ್ಕೊಳ್ಳಿ. ಓಕೆ, KCB ಆಫನ್ ರಿಪೀಟ್ಸ್ ಕ್ವೆಶನ್ಸ್ ಇನ್ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 ಫ್ರಮ್ ಪ್ರೀವಿಯಸ್ ಸಪ್ಲಿಮೆಂಟ್ರಿ ಪೇಪರ್ಸ್. ಪ್ರೀವಿಯಸ್ ಇಯರ್ ನೀವು ಎಕ್ಸಾಮ್ 1 ಬರೆದ್ರಲ್ಲ ಮಾರ್ಚ್, ಅದನ್ನೂ ಇಟ್ಕೊಳ್ಳಿ. ಹೋದ ವರ್ಷ ಎಕ್ಸಾಮ್ 2, ಎಕ್ಸಾಮ್ 3 ಈ ಪೇಪರ್ಸ್ ಇದೆಯಲ್ಲ, ಅದನ್ನು ಡೌನ್ಲೋಡ್ ಮಾಡೋ ಅಥವಾ ಪ್ರಿಂಟ್ಔಟ್ ಮಾಡಿ ಇಟ್ಕೊಳ್ಳಿ, ಅದರಲ್ಲೇ ಕ್ವಶನ್ಸ್ ಬರುತ್ತೆ. ಇದು ಮೇನ್ ತಲೆಲಿಟ್ಕೊಳ್ಳಿ. ಸೊ ಆಕ್ಷನ್, ಡೌನ್ಲೋಡ್ ದ ಎಕ್ಸಾಮ್ 2 ಆ್ಯಂಡ್ ಎಕ್ಸಾಮ್ 3 ಪೇಪರ್ಸ್ ಫ್ರಮ್ 24 and 25. ಅಬ್ಸರ್ವ್, ಯು ವಿಲ್ ನೋಟಿಸ್ ದಟ್ ದ ಟೈಪ್ ಆಫ್ ಕ್ವಶನ್ ರಿಮೇನ್ಸ್ ದ ಸೇಮ್, ಓನ್ಲಿ ದ ನಂಬರ್ಸ್ ಆರ್ ನೇಮ್ ಚೇಂಜಸ್. ಪ್ರಾಕ್ಟೀಸ್ ಸಾಲ್ವಿಂಗ್ ದೀಸ್ ಸ್ಪೆಸಿಫಿಕ್ ಪೇಪರ್ಸ್ ಅಟ್ ಲೀಸ್ಟ್ ಟ್ವೈಸ್. 24, 25 ಆ 2 ವರ್ಷದ್ದು ಸಪ್ಲಿಮೆಂಟ್ರಿ ಪೇಪರ್ಸ್ನ ತಗೊಳ್ಳಿ. ಸೊ ಎಕ್ಸಾಮ್ 2 ಅಲ್ಲಿ ಯಾವ ಕ್ವಶನ್ಸ್ ಬರುತ್ತೋ, 24ಅಲ್ಲಿ ಏನು ಬಂದಿತ್ತೋ ಅದೇ ಎಕ್ಸಾಮ್ 2 ಕ್ವಶನ್ಸ್ 25ಅಲ್ಲೂ ಬಂದಿದೆ. ಸೊ ರಿಪೀಟೆಡ್, ಸ್ವಲ್ಪ ಕಾನ್ಸೆಪ್ಟ್ಸ್ ಚೇಂಜ್ ಆಗಿರುತ್ತೆ, ಸೇಮ್. ಈಗ ಮ್ಯಾಥಮೆಟಿಕ್ಸ್ ಅಲ್ಲದ್ರೆ ಸೇಮ್ ಕ್ವಶನ್ಸ್, ಬಟ್ ನಂಬರ್ಸ್ ಚೇಂಜ್ ಆಗಿರುತ್ತೆ. ಆ ಥರ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದನ್ನು ಯಾರೂ ನಿಮಗೆ ಹೇಳಲ್ಲ, ಬಟ್ ನಿಮಗೆ ಓದೋಕ್ಕೆ ಮನಸ್ಸಿರಲ್ಲ, ನೀವು ಫೇಲ್ ಆಗಿಬಿಟ್ಟಿದ್ದೀರ ಅನ್ನೋ ಡಿಪ್ರೆಷನಲ್ಲಿ ಇರ್ತೀರ. ಬಟ್ ಅದು ಬೇಡವೇ ಬೇಡ, ಆ ಥರ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ, ಆರಾಮಾಗಿ ಓದ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಇರೋದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಆರಾಮಾಗಿ ಓದ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಪ್ರೀವಿಯಸ್ ಪರ್ಫೆಕ್ಟ್ ಯುವರ್ ಆನ್ಸರ್ ಪ್ರೆಸೆಂಟೇಷನ್. ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸಿನ್ಸ್ ದ ಎವ್ಯಾಲ್ಯೂಟರ್ಸ್ ಆರ್ ಲುಕಿಂಗ್ ಟು ಹೆಲ್ಪ್ ಯು ಪಾಸ್, ಮೇಕ್ ಇಟ್ ಈಸಿ ಫಾರ್ ದೆಮ್ ಟು ಗಿವ್ ಯುವರ್ ಮಾರ್ಕ್ಸ್. ನಾನು ಆವಾಗಲೇ ಹೇಳಿದೆ, ಎವ್ಯಾಲ್ಯೂಟರ್ಸಿಗೆ ನೀವು ಏನೂ ಬರಲಿಲ್ಲ ಅಂದರೆ ಪಾಸ್ ಮಾಡೋಕ್ಕಾಗಲ್ಲ. ಹಾಗಂತ ಎವ್ಯಾಲ್ಯೂಟರ್ಸು ಸ್ಟೂಡೆಂಟ್ನ ಫೇಲ್ ಮಾಡಬೇಕು ಅಂತ ಎವ್ಯಾಲ್ಯೂಟ್ ಮಾಡಲ್ಲ, ಯಾರು ಕೂಡ ಪಾಸ್ ಮಾಡಬೇಕು ಅಂತಲೇ, ಒಳ್ಳೆ ಮಾರ್ಕ್ಸ್ ಕೊಡಬೇಕು ಅಂತಲೇ ಎವ್ಯಾಲ್ಯೂಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಈಗ ಎಕ್ಸಾಮ್ 2 ಸಪ್ಲಿಮೆಂಟರಿ ಎಕ್ಸಾಮ್ದು ವ್ಯಾಲ್ಯೂಷನ್ಗೆ ಹೋದಾಗ ಎಲ್ಲ ಸ್ಟೂಡೆಂಟ್ಸ್ನು ಪಾಸ್ ಮಾಡಬೇಕು ಅಂತಲೇ ಹೋಗಿರ್ತಾರೆ. ಬಟ್ ಅವ್ರು ನಿಮಗೆ ಪಾಸ್ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಅಂದಾಗ ನೀವು ಅವರಿಗೆ ಹೆಲ್ಪ್ ಮಾಡಬೇಕಲ್ವಾ. ಹೆಲ್ಪ್ ಅಂದರೆ ನೀವು ಕ್ಲೀನಾಗಿ ಎಕ್ಸಾಮ್ ನೀಟಾಗಿ ಬರೆದಿರಬೇಕು. ಸೊ ದಟ್ ಆವಾಗ ನೀವು ಮಧ್ಯದಲ್ಲಿ, ಈಗ ಫಾರ್ ಎಕ್ಸಾಂಪಲ್ 5 ಮಾರ್ಕ್ಸ್ ಕ್ವಶನಲ್ಲಿ ನೀವು ಏನೋ ಒಂದು 5 ಮಾರ್ಕ್ಸ್ ಕೊಡೋಷ್ಟು ಬರ್ದಿಲ್ಲ ಅಂದ್ಕೊಳ್ಳಿ, ಕರೆಕ್ಟಾ? ಈಗ ನಿಮಗೆ ಪಾಸಿಗೆ
ನಿಮಗೆ 5 ಮಾರ್ಕ್ಸ್ ಬೇಕಾಗಿರುತ್ತೆ, ಎಲ್ಲ ಲಾಸ್ಟಿಗೆ ಬಂದ್ಬಿಟ್ಟಿರ್ತಾರೆ ವ್ಯಾಲ್ಯೂಷನಲ್ಲಿ, ಲಾಸ್ಟ್ ಶೀಟಿಗೆ ಬಂದಿರ್ತಾರೆ. ನಿಮಗೆ ಪಾಸಿಗೆ 5 ಮಾರ್ಕ್ಸ್ ಬೇಕು, ವ್ಯಾಲೆಟರ್ಗೆ ಗೊತ್ತು ಇನ್ನು 5 ಮಾರ್ಕ್ಸ್ ಕೊಟ್ಟರೆ ಈ ಹುಡುಗ ಪಾಸ್ ಆಗ್ತಾನೆ, ಕರೆಕ್ಟಾ? ಸೊ ಆವಾಗ ನೀವು 5 ಮಾರ್ಕ್ಸಲ್ಲಿ 5 ಮಾರ್ಕ್ಸು ಬರಂಗೆ ಬರ್ತಿರಲ್ಲ, ಅದನ್ನೇ ನೀಟಾಗಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡ್ಕೊಂಡು ಬರ್ದಿದ್ರೆ ನಿಮಗೆ 5 ಮಾರ್ಕ್ಸ್ ಬರಲ್ಲ ಅಂದರೂ ಕೂಡ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀಟ್ ಇರಬೇಕು, ಪರ್ಫೆಕ್ಟ್ ಆನ್ಸರ್ ರೈಟಿಂಗ್, ಪ್ರೆಸೆಂಟೇಷನ್ ನೀಟ್ ಇರಬೇಕು. ನೀವು ಹೆಂಗೆಂಗೋ ಗೀಜೋದು ಬರೆಯೋದು ಮಾಡಿದ್ರೆ ಅದಕ್ಕೆ ಅವ್ರು ನಿಮ್ಗೆ 5 ಮಾರ್ಕ್ಸ್ ಬರಂಗೆ ಬರ್ದಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡೋಕ್ಕೆ ಬರಲ್ಲ. ಅವರು ಅನ್ಕೊಂತ ಇರ್ತಾವೆ, ಈ ಹುಡುಗಂಗೆ 5 ಮಾರ್ಕ್ಸ್ ಕೊಟ್ಟರೆ ಪಾಸ್ ಆಗ್ಬಿಡ್ತಾನೆ, ಒಂದು ವರ್ಷ ವೇಸ್ಟ್ ಆಗುತ್ತೆ ತಪ್ಪತ್ತೆ ಅಂತ. ಸೊ 5 ಮಾರ್ಕ್ಸ್ ಬರಂಗಿಲ್ಲ ಅಂದರೂ ಕೂಡ ನಿಮ್ಮ ಆನ್ಸರ್ ರೈಟಿಂಗ್ ಕ್ಲೀನಾಗಿ ಪ್ರೆಸೆಂಟೇಷನ್ ಇದ್ದರೆ, ಅಂಡರ್ಲೈನ್ ಮಾಡಿದರೆ ಕೀವರ್ಡ್ಸ್ನ, ಖಂಡಿತವಾಗ್ಲೂ ಅಷ್ಟು ಕೊಟ್ಟು ಪಾಸ್ ಮಾಡ್ತಾರೆ. ಸೊ ಅದಕ್ಕೆ ಹೇಳಿದ್ದು ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಸಿನ್ಸ್ ದ ಎವ್ಯಾಲ್ಯೂಯೇಟರ್ ಲುಕಿಂಗ್ ಟು ಹೆಲ್ಪ್ ಯು ಟು ಪಾಸ್, ಅವರು ನಿಮ್ಮನ್ನು ಪಾಸ್ ಮಾಡಬೇಕು ಅಂತ ಹೆಲ್ಪ್ ಮಾಡಬೇಕು, ಪಾಸ್ ಮಾಡೋಕ್ಕೆ ಮಾಡಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅಂದಾಗ ಮೇಕ್ ಇಟ್ ಈಸಿ ಫಾರ್ ದೆಮ್ ಟು ಗಿವ್ ಯು ಮಾರ್ಕ್ಸ್. ಅವ್ರಿಗೆ ಮಾರ್ಕ್ಸ್ ಕೊಡೋದಕ್ಕೆ ಈಸಿ ಮಾಡಿಕೊಡಿ, ಕ್ಲೀನಾಗಿ ಬರೀರಿ. ಓಕೆ, ಸ್ಟೆಪ್ ಮಾರ್ಕಿಂಗ್ ಇನ್ ಮ್ಯಾಥ್ಸ್, ಈವನ್ ಇಫ್ ಯು ಡೋಂಟ್ ನೋ ದ ಫೈನಲ್ ಆನ್ಸರ್, ರೈಟ್ ದ ಗಿವನ್ ಡಾಟಾ ಆ್ಯಂಡ್ ದ ಫಾರ್ಮುಲಾ. ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೂ ಕೂಡ ಒಂದು ರಿಲೇಟೆಡ್ ಫಾರ್ಮುಲಾ ಅಥವಾ ಒಂದು ಗಿವನ್ ಡಾಟಾ ಬರೀರಿ, ಮೆನ್ಷನ್ ಮಾಡಿ, ಫಾರ್ಮುಲಾ ಬರೀರಿ. ಯು ವಿಲ್ ಗೆಟ್ 1 ಮಾರ್ಕ್ ಜಸ್ಟ್ ಫಾರ್ ದಟ್. ನಿಮಗೆ ಏನೂ ಇಲ್ಲ ಅಂದರೂ 1 ಮಾರ್ಕ್ ಸಿಗುತ್ತಾ? ಎಷ್ಟೋ ಜನ 1 ಮಾರ್ಕ್ಸಲ್ಲಿ ಫೇಲ್ ಆಗಿರ್ತಾರೆ, ಕರೆಕ್ಟಾ? ದೆನ್ ಬುಲೆಟ್ ಪಾಯಿಂಟ್ಸ್, ನೆವರ್ ರೈಟ್ ಲಾಂಗ್ ಪ್ಯಾರಾಗ್ರಾಫ್ಸ್ ಇನ್ ಸೈನ್ಸ್ ಆರ್ ಸೋಷಿಯಲ್ ಸೈನ್ಸ್, ಯೂಸ್ ಪಾಯಿಂಟ್ಸ್ ಮೆನ್ಷನ್ ಮಾಡಿ. ನಾನು ಹೇಳಿದ್ದೀನಿ ಸೋಷಿಯಲ್ ಸೈನ್ಸಲ್ಲಿ ಪ್ರೀವಿಯಸ್ ಎಕ್ಸಾಮಲ್ಲಿ ಪಾಯಿಂಟ್ಸ್ ವೈಸ್ ಬರೀತಾ ಹೋಗಿ, ಪಾಯಿಂಟ್ ವೈಸ್ ಮೇಂಟೈನ್ ಮಾಡಿ, ಓಕೆನಾ? ಏನೂ ಈಗ ಎಷ್ಟೋ ಜನ ನನಗೆ ಮಾರ್ಕ್ಸ್ ಬಂದಾಗ, ನನಗೆ 1 ಮಾರ್ಕ್ಸಲ್ಲಿ ಫೇಲ್ ಆಗಿಬಿಟ್ಟೆ, 2 ಮಾರ್ಕ್ಸಲ್ಲಿ ಫೇಲ್ ಆಗಿಬಿಟ್ಟೆ, ನನಗೆ ಕೊಟ್ಬಿಟ್ಟು ಪಾಸ್ ಮಾಡ್ಬೋದಾಗಿತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಅವ್ರು ಪಾಸ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಇರ್ತಾರೆ. ಬಟ್ ನೀವು ಅದನ್ನ ಏನು ಪಾಸ್ ಮಾಡೋಕ್ಕೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಂಗೆ ನೀವು ಬರ್ದಿಲ್ಲ ಅಂದರೂ ಕೂಡ ಅವ್ರು ಹೆಂಗೆ ಕೊಡ್ತಾರೆ? ಅದಕ್ಕೆ ನೀಟಾಗಿ ಬರೀರಿ, ಕ್ಲೀನಾಗಿ ಪಾಯಿಂಟ್ ವೈಸ್ ಬರೀರಿ, ಆರಾಮಾಗಿ ಪಾಸ್ ಆಗ್ತೀರಾ. ಲೇಬಲಿಂಗ್ ಇನ್ ಸೈನ್ಸ್ ಡಯಾಗ್ರಾಮ್, ಎನ್ಶೂರ್ ಯುವರ್ ಲೇಬಲಿಂಗ್ ಇಸ್ ನೀಟ್ ಆ್ಯಂಡ್ ಆಲ್ ಆನ್ ಒನ್ ಸೈಡ್ ಆಫ್ ದ ಡಯಾಗ್ರಾಮ್. ನೀವು ಒಂದು ಡಯಾಗ್ರಾಮ್ ಬರೆದುಬಿಟ್ಟು ಎಡದ ಕಡೆ, ಬಲದ ಕಡೆ, ಮೇಲೆ ಕೆಳಗಡೆ ಎಲ್ಲ ಆರೋ ಮಾರ್ಕ್ ಹಾಕ್ಬಿಟ್ಟು ಲೇಬಲಿಂಗ್ ಮಾಡಿದ್ರೆ ಅದು ಕ್ಲೀನ್ ಇರಲ್ಲ. ಯಾವ್ದಾದ್ರು ಒಂದು ಕಡೆ ಬರೀರಿ. ಎಸ್ಪೆಷಲಿ ಒಂದು ಡಯಾಗ್ರಾಮ್ ಬರೀತೀರಾ, ರೈಟ್ ಸೈಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಡಯಾಗ್ರಾಮ್ ಅಂದ್ಕೊಳ್ಳಿ, ಇಲ್ಲಿ ರೈಟ್ ಸೈಡ್ ಬರೀರಿ, ಎಲ್ಲ ಲೇಬಲ್ ಪಾರ್ಟ್ಸು ಒಂದು ಆರೋ ಮಾರ್ಕ್ ಹಾಕಿ ಒಂದು ಸತಿ ರೈಟ್ ಸೈಡಿಗೆ ಬರೀರಿ ಅಥವಾ ಲೆಫ್ಟ್ ಸೈಡಿಗೆ ಬರೀರಿ. ಅದನ್ನು ಬಿಟ್ಟು ನೀವು ಮೇಲೆ ಎಲ್ಲ ಕಡೆ ಹಿಂಗೆ ಬರ್ಕೊಂಡು ಹೋದರೆ ಅದು ಚೆನ್ನಾಗಿ ಕಾಣಲ್ಲ, ಮಾರ್ಕ್ಸು ಕೊಡಲ್ಲ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎವ್ಯಾಲ್ಯೂಯೇಟರ್ಸ್ ನಿಮ್ಮನ್ನು ಫೇಲ್ ಮಾಡಬೇಕು ಅಂತ ಬಂದಿರಲ್ಲ, ಪಾಸ್ ಮಾಡಬೇಕು ಅಂತಲೇ ಬಂದಿರ್ತಾರೆ. ಯಾಕೆಂದರೆ ಅವ್ರಿಗೂ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ. ಅವರು ಆ ಸ್ಟೇಜ್ನ ಪಾಸ್ ಮಾಡಿ 10th ಎಲ್ಲ ಮುಗಿಸಿ, ಡಿಗ್ರಿ ಮಾಡಿ, ಒಳ್ಳೊಳ್ಳೆ ಎಜುಕೇಷನ್ ಮುಗಿಸಿ ಅವರು ಲೆಕ್ಚರರ್ ಆಗಿ ನಿಮಗೆ ಎವ್ಯಾಲ್ಯೂಯೇಟರ್ ಆಗಿ ಬಂದಿರ್ತಾರೆ. ಸೊ ನಿಮ್ಮ ಮನಸ್ಸು ಅವರಿಗೂ ಅರ್ಥ ಆಗುತ್ತೆ, ನಿಮ್ಮ ಏಜನ್ನು ಅವರು ದಾಟಿ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರು ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಬಂದಾಗ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪನಾದರೂ ಹೆಲ್ಪ್ ಸಿಗಬೇಕಲ್ಲ ಅವ್ರಿಗೆ. ಏನೋ ಒಂದು ಬರ್ತಿದ್ದಾನೆ, ನಾನು ಅಟ್ಲೀಸ್ಟ್ ಕೊಡೋಣ ಮಾರ್ಕ್ಸು. ಈ ಖಾಲಿ ಶೀಟ್ ಕೊಟ್ಬಿಟ್ಟು ನೀವು ಪಾಸ್ ಮಾಡಿ ಅಂದ್ರೆ ಮಾಡೋಕ್ಕಾಗತ್ತಾ? ಅಟ್ಲೀಸ್ಟ್ ಅದು ರಿಲೆವೆಂಟೆಡ್ ಆಗಿ ಬರ್ದಿರ್ಬೇಕಲ್ವ, ಆವಾಗಲಾದ್ರೂ ನಿಮಗೆ ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಏನೂ ಸಾಲ್ಯೂಷನ್ ಗೊತ್ತಿಲ್ಲ ಅಂದರೆ ರಿಲವೆಂಟ್, ಚಾಪ್ಟರ್ ರಿಲವೆಂಟ್ ಒಂದು ಫಾರ್ಮುಲಾ ಅದನ್ನು ಬರೆದು ಬನ್ನಿ, ಗಿವನ್ ಡಾಟಾ ಬರೆದು ಬನ್ನಿ, ಓಕೆನಾ? ಅಟ್ಲೀಸ್ಟ್ ಏನೂ 0 ಮಾರ್ಕ್ಸ್ ಸಿಗೋ ಬದಲು ಅರ್ಧ 1 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಓಕೆ, ಎವ್ಯಾಲ್ಯೂಯೇಟರ್ಸ್ ಅಂಥದ್ದನ್ನೇ ಹುಡುಕೋದು. ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಎಲ್ಲಿ ಎಷ್ಟು ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಕೊಡೋಣ ಅಂತಲೇ ಹುಡುಕ್ತಾ ಇರ್ತಾರೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಇದಾದಮೇಲೆ ಸಬ್ಜೆಕ್ಟ್ ವೈಸ್ ಸೈನ್ಸು, ಸೋಷಲ್ಲು, ಮ್ಯಾಥ್ಸು ಹೆಂಗೆ ಪಾಸ್ ಆಗಬೇಕು, ಜೊತೆಗೆ ಏನೇನು ಓದಬೇಕು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಓವರಾಲ್ ಆಗಿ ಎಲ್ಲದನ್ನು ಹೇಳಿದ್ದೀನಿ, ಅದರಲ್ಲಿ ಇನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ವಿಡಿಯೋಸ್ ನೆಕ್ಸ್ಟ್ ಬರುತ್ತೆ, ಆ ವಿಡಿಯೋಸ್ನ ನೋಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಇಂಪಾರ್ಟೆಂಟ್ ವಿಡಿಯೋಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.